ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಇವತ್ತು ಎರಡು ಮಹತ್ವದ ಬೆಳವಣಿಗೆಗಳಾಗಿದೆ. ಎಲ್ಲರಿಗಿಂತ ಮೊದಲೇನೆ ಬೇಲ್ಗೆ ಅಪ್ಲೈ ಮಾಡಿದಂತಹ A1 ಆರೋಪಿ ಪವಿತ್ರ ಗೌಡಗೆ ಕೋರ್ಟ್ ಒಂದು ಕಡೆ ಶಾಕ್ ಕೊಟ್ರೆ, ಮತ್ತೊಂದು ಕಡೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತಹ ದರ್ಶನ್ ಅವರನ್ನ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಫಾರ್ ದ ಫಸ್ಟ್ ಟೈಮ್ ಇವತ್ತು ಭೇಟಿಯಾದರು. ಇವತ್ತು ಭೇಟಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಜೊತೆಗೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಿಕ್ಕೆ ಕಾರಣ ಏನು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಶಾಕ್. ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ಕಳೆದ 2 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರುವ A1 ಆರೋಪಿ ಪವಿತ್ರ ಗೌಡಗೆ ಇವತ್ತು ಶಾಕ್ ಆದಿತ್ತು. ಜಾಮೀನು ಸಿಗುತ್ತಾ ಸಿಗಲ್ವಾ ಅಂತ ಟೆನ್ಷನ್ ನಲ್ಲಿದ್ದ A1 ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿತ್ತು. ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದ್ದು 57ನೇ CCH ಕೋರ್ಟ್ ಪವಿತ್ರ ಗೌಡ ಹಾಗೂ A7 ಅನುಕುಮಾರ್ ಜಾಮೀನನ್ನ ನೀಡಲಿಕ್ಕೆ ನಿರಾಕರಿಸಿದೆ. ಇನ್ನು ಜಾಮೀನು ಅರ್ಜಿ ವಜಾಗೊಳಿಸಲು ಕಾರಣ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರೇಣುಕಾ ಹತ್ಯೆ ಘೋರ ಹಾಗೂ ಕ್ರೂರ ಕೃತ್ಯ. ಊಹಿಸಲಾಗದ ರೀತಿಯಲ್ಲಿ ಹಿಂಸೆ ಕೊಟ್ಟು ಕೊಲೆ. ಕೃತ್ಯ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ಲು. ಇಬ್ಬರು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಇದೆ. ಆಕೆಯ ಬಟ್ಟೆಯ ಮೇಲೆ ರಕ್ತದ ಕಲೆಗಳಿದೆ. DNA ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಪವಿತ್ರ ಗೌಡ ಬಂದು ಹೋಗುವ CCTVಯ ಸಾಕ್ಷ್ಯ ಇದೆ. ಬಳ್ಳಾರಿ ಜೈಲಿನಲ್ಲಿ 3 ದಿನ ಕಳೆದ ದರ್ಶನ್, ಕಾರಾಗೃಹದಲ್ಲಿ ಕುಗ್ಗಿ ಹೋಗಿರುವ ಕರಿಯ, ಪತಿಯನ್ನ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ. ಇತ್ತ ದರ್ಶನ್ಗೆ ರಾಜಾತಿಥ್ಯದ ಫೋಟೋ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಡೆವಿಲ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಒಬ್ಬೊಬ್ಬರು ಒಂದೊಂದು ಜೈಲನ್ನು ಸೇರಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿ 3 ದಿನ ಆಗಿದೆ. ಬಳ್ಳಾರಿ ಕಾರಾಗೃಹಕ್ಕೆ ಸೇರಿದಾಗಿನಿಂದ ದರ್ಶನ್ ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ, ಮಂಕಾಗಿ ಹೋಗಿದ್ದಾರೆ. ಇತ್ತ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಸೆರೆಮನೆಗೆ ಬಂದು ಪತಿ ದರ್ಶನ್ ಅವರನ್ನ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬುತ್ತಿದ್ದಾರೆ. ಇದೀಗ ದರ್ಶನ್ ಬಳ್ಳಾರಿ ಜೈಲು ಸೇರಿದಾಗಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಬಂದು ಭೇಟಿಯಾಗಿ ಹೋಗಿದ್ದಾರೆ. ಹೌದು, ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ವಿಜಯಲಕ್ಷ್ಮಿ ಆಗಮಿಸಿದ್ರು. ಪತಿ ದರ್ಶನ್ ಭೇಟಿಯಾಗಿ ಮೊದಲೇ ಅವಕಾಶವನ್ನ ಕೇಳಿದ್ರು. ಅದರಂತೆ ಇವತ್ತು ಬಳ್ಳಾರಿ ಜೈಲಿಗೆ ಆಗಮಿಸಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಪತಿಗೆ ಬಟ್ಟೆ, ಡ್ರೈ ಫ್ರೂಟ್ಸ್ ತಂದ ವಿಜಯಲಕ್ಷ್ಮಿ. ಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡು ದರ್ಶನ್ ಭಾವುಕ. ವಕೀಲರ ಜೊತೆಗೆ ಆಗಮಿಸಿದ ವಿಜಯಲಕ್ಷ್ಮಿ 3 ಬ್ಯಾಗ್ ಸಮೇತ ಬಳ್ಳಾರಿ ಜೈಲಿಗೆ ಬಂದರು. ಪತಿ ದರ್ಶನ್ಗೆ ಕೊಡ್ಲಿಕ್ಕೆ ಬಟ್ಟೆ, ಬಿಸ್ಕೆಟ್ಸ್, ಡ್ರೈ ಫ್ರೂಟ್ಸ್ ಅನ್ನು ತೆಗೆದುಕೊಂಡು ಬಂದಿದ್ರು. ಜೈಲಿನ ಮೆನು ಎಂಟ್ರಿಯಲ್ಲಿ ಜೈಲು ಭದ್ರತಾ ಸಿಬ್ಬಂದಿ ID ಕಾರ್ಡ್, ಬ್ಯಾಗ್ ಚೆಕಿಂಗ್ ಅನ್ನ ಮಾಡಿದ್ರು. ಬಳಿಕ ವಿಜಯಲಕ್ಷ್ಮಿ ಅವರನ್ನ ಜೈಲಿನ ಸಂದರ್ಶಕರ ಕೊಠಡಿಗೆ ಬಿಟ್ರು. ಇನ್ನು ದರ್ಶನ್ ಪತ್ನಿಯನ್ನ ಕಂಡು ಭಾವುಕರಾದ್ರಂತೆ. ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ರಂತೆ. ಭೇಟಿ ವೇಳೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಇಬ್ಬರು ಚರ್ಚೆ ನಡೆಸಿದ್ದಾರೆ. ದರ್ಶನ್ ಸೆಲ್ಗೆ ವಾಪಸ್ ಹೋಗುವಾಗ ಪತ್ನಿ ಭಾವುಕ. ಅರ್ಧ ಗಂಟೆ ಮಾತುಕತೆಯ ಬಳಿಕ ದರ್ಶನ್ ವಿಜಯಲಕ್ಷ್ಮಿ ವಾಪಸ್ ಆಗ್ತಾರೆ. ಇನ್ನು ದರ್ಶನ್ ಸೆಲ್ಗೆ ವಾಪಸ್ ಹೋಗುವಾಗ ಪತ್ನಿ ವಿಜಯಲಕ್ಷ್ಮಿ ಭಾವುಕರಾಗ್ತಾರೆ. ಪತ್ನಿ ತಂದಿದ್ದ ಬಟ್ಟೆ, ಡ್ರೈ ಫ್ರೂಟ್ಸ್ ಇದ್ದಂತಹ ಬ್ಯಾಗ್ ಅನ್ನು ತೆಗೆದುಕೊಂಡು ದರ್ಶನ್ ವಾಪಸ್ ಸೆಲ್ಗೆ ಹೊರಟು ಹೋಗ್ತಾರೆ. ಇತ್ತ ವಿಜಯಲಕ್ಷ್ಮಿ ಪತಿ ಭೇಟಿಯಾಗಿ ಜೈಲಿನಿಂದ ವಾಪಸ್ ಆಗಿದ್ದಾರೆ. 3 ದಿನದಿಂದ ಒಂದೇ ಬಟ್ಟೆಯಲ್ಲಿರುವ ದರ್ಶನ್. ಅಂದಹಾಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದಾಗಿನಿಂದ ಸಾಕಷ್ಟು ನೊಂದು ಹೋಗಿದ್ದಾರೆ. ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಆಗಮಿಸುವಾಗ ಅವರ ಮುಖಭಾವದಲ್ಲಿ ನೋವು ಎದ್ದು ಕಾಣಿಸ್ತಿತ್ತು. ಇನ್ನು ದರ್ಶನ್ ಬಳ್ಳಾರಿ ಸೆರೆಮನೆ ಸೇರಿದ ದಿನ ಯಾವ ಟೀ ಶರ್ಟ್ ಇತ್ತೋ ಇವತ್ತು ಬ್ಲ್ಯಾಕ್ ಕಲರ್ ಪೂಮಾ ಟೀ ಶರ್ಟ್ ಇತ್ತು. 3 ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದಾರೆ ದಾಸ. ಒಟ್ಟಿನಲ್ಲಿ ಬಳ್ಳಾರಿ ಜೈಲು ಸೇರಿದ ಬಳಿಕ ದರ್ಶನ್ ಸಾಕಷ್ಟು ಕುಗ್ಗಿ ಹೋಗಿದ್ದು, ಇತ್ತ ಗೆಳತಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬೆಂಗಳೂರಿನಿಂದ ನಾಗೇಶ್ ಜೊತೆ ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.